23ಕ್ಕೆ ರಾಜ್ಯ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ. ಈ ಕುರಿತು ಶಿವಮೊಗ್ಗ ಜಾತ್ಯತೀತ ಜನತಾ ದಳ ಪಕ್ಷ ಮಾಹಿತಿ ನೀಡಿದ್ದು, ಶಿವಮೊಗ್ಗದ 3 ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಶಿವಮೊಗ್ಗ, ಮಲ್ಲಾಪುರ, ಭದ್ರಾವತಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ಮಾಹಿತಿ ನೀಡಿದರು. ನಮ್ಮ ಜಿಲ್ಲೆಗೆ ನಾಳೆ ಅಲ್ಲ ನಾಡಿದ್ದು ಬುಧವಾರ ತಾರೀಕು 23/7/25 ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. 3 ಅಸೆಂಬ್ಲಿ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳೆಲ್ಲ ಸೇರ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಶ್ರೀಮತಿ ಶಾರದಾ ಪೂರ್ಣಯ್ಯ ಅವರ ಕ್ಷೇತ್ರ ಗ್ರಾಮಾಂತರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮಲ್ಲಾಪುರಕ್ಕೆ ಮೊದಲನೇ ಸಭೆ, ಅಲ್ಲಿ ಗುಡ್ಡದ ಮಲ್ಲೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ನಂತರ ಅಲ್ಲಿ ಭೋಜನ ವ್ಯವಸ್ಥೆಯೂ ಇದೆ. ಅಲ್ಲೇ ಮುಗಿಸಿಬಿಟ್ಟು ಅಲ್ಲಿ 10:30 ಗಂಟೆಗಿದೆ, ಬೆಳಗ್ಗೆ 10:30ಗೆ ಮಲ್ಲಾಪುರದ ಕಾರ್ಯಕ್ರಮ. ಅಲ್ಲಿ ಮುಗಿಸಿದ ನಂತರ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇದೆ. ಶಿವಮೊಗ್ಗದಲ್ಲಿ 3 ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರದಲ್ಲಿದೆ. ಅದರ ನಂತರ ಇಲ್ಲಿ ಕಾರ್ಯಕ್ರಮ ಮುಗಿಸಿಬಿಟ್ಟು ಆ ನಂತರ ಸಂಜೆ 5:30ಕ್ಕೆ ಭದ್ರಾವತಿನಲ್ಲಿ ಕಾರ್ಯಕ್ರಮ ಇದೆ. ಭದ್ರಾವತಿನಲ್ಲಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿದೆ. ಸಂಜೆ 5:30 ಅಂತ ಇದೆ. ಮತ್ತು ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ. ನಮ್ಮ ಪದಾಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲ ಮುಖಂಡರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಮ್ಮ ಈ ಕಾರ್ಯಕ್ರಮನ ನೀವು ಪತ್ರಿಕೆಯಲ್ಲಿ ಪ್ರಕಟಿಸಬೇಕು. ದಯವಿಟ್ಟು ಯಾರು ಮಾತಾಡಬೇಡಿ, ಪತ್ರಿಕೆಯಲ್ಲಿ ನೀವು ಪ್ರಕಟಿಸಬೇಕು. ಏನಾಗುತ್ತೆ ಅಂದರೆ, ಈಗ ಹಳ್ಳಿಗಳಲ್ಲಿ ಗೊತ್ತಿಲ್ಲ, ಇನ್ನೂ ನಮ್ಮ ಹಳ್ಳಿ ಕಾರ್ಯಕರ್ತರು ಬರಲಿಕ್ಕೆ ಗೊತ್ತಾಗಬೇಕು. ಆದ್ದರಿಂದ ತಾವು ಇವತ್ತೇ ಎಲ್ಲ ಭಾಳ ಜನ ಬಂದಿಲ್ಲ.